ಉಚಿತ ಅಂತ ಹೇಳ್ತಿರಲ್ಲ, ಅದ್ರ ಹಿಂದೆ ಇರುವ, ನಾನು ಎಕನಾಮಿಕ್ಸ್ ಓದಿರೋನಾಗಿ ಈ ಮಾತನ್ನು ಹೇಳ್ತೇನೆ, ಅದರೊಳಗೆ ಇರ್ತಕ್ಕಂಥ ಮರ್ಮ ಏನು, ಅದರ ಡೇಂಜರಸ್ ಎಷ್ಟು. ಮನಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಜಾಸ್ತಿ ದೂರ ಹೋಗೋದು ಬೇಡ. ನಮ್ಮ ಪಕ್ಕದ ರಾಜ್ಯ ಒಂದು 15-20 ವರ್ಷದ ಕೆಳಗಡೆ ಕಂಪ್ಯೂಟರ್ ಫ್ರೀ ಆಗಿ ಕೊಟ್ಟರು, ಲ್ಯಾಪ್ಟಾಪ್ ಫ್ರೀ ಆಗಿ ಕೊಟ್ಟರು, ಕಂಪ್ಯೂಟರ್ ಫ್ರೀ ಆಗಿ ಕೊಟ್ಟರು, ಅದನ್ನು ಗ್ಯಾಸು, ಸ್ಟವ್, ವಾಷಿಂಗ್ ಮಿಷಿನ್ ಎಲ್ಲವನ್ನು ಫ್ರೀ ಆಗಿ ಕೊಟ್ಟರು. 2 ಲಕ್ಷ ಕೋಟಿ ಸಾಲ ಮಾಡಬೇಕಾಯಿತು ಅವತ್ತಿನ ಸರ್ಕಾರ. ಅದು ಯಾರ ತಲೆ ಮೇಲೆ ಹೋಯ್ತು ಗೊತ್ತಾಗಲಿಲ್ಲ. ನಮ್ಮ ನೆರೆಯ ದೇಶ ಒಂದು ಕತ್ತೆಗಳನ್ನ ಮಾರಿ 3 ಮಿಲಿಯನ್ ರೂಪಾಯಿಗಳಿಗೆ ಚೀನಾಕ್ಕೆ ಕತ್ತೆಗಳನ್ನ ಮಾರಿ ನಮ್ಮ ನೆರೆಯ ದೇಶ ಒಂದು ಸಂಪಾದನೆ ಮಾಡಿ ಅನ್ನ ತಿನ್ನೋ ಪರಿಸ್ಥಿತಿಗೆ ಬಂತು. ಯಾಕೆ? ಮನಿ ಇನ್ಫ್ಲೇಷನ್ ಜಾಸ್ತಿ ಆಯ್ತು. ಮನಿ ಇನ್ಫ್ಲೇಷನ್ ಅಂದ್ರೆ ಏನಂತ ಗೊತ್ತಾ? ಸಾಮಾನ್ಯವಾಗಿ ಏನಾಗುತ್ತೆ ಸಾಹೇಬ್ರೆ, ಯಾರೆಲ್ಲ ಕೂಡ ಉಚಿತ ಅಂತ ಏನು ಹೇಳ್ತಿರಲ್ಲ, ಈ ಉಚಿತವಾದ ಕೊಡುಗೆಗಳನ್ನ ಆಯಾ ದೇಶದ ಸರ್ಕಾರಗಳು ಅನೌನ್ಸ್ ಮಾಡಿಬಿಡ್ತವೆ, ಬಿಕಾಸ್ ಆಫ್ ಜನರನ್ನ ತಮ್ಮ ಹತ್ರ ಕರ್ಕೊಳ್ಳೋಕೆ. ನೀವು ಅವರಿಗೆ ಫ್ರೀಯಾಗಿ ಕೊಡ್ತಾ ಹೋಗ್ತಿದ್ದ ಹಾಗೇನೆ ಒಂದು ಕಡೆ ಮನಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಏನೂ ಕೆಲಸ ಮಾಡ್ತಿದ್ರು, ನೀವೇನ್ ಮಾಡ್ತಾ ಇದ್ರಿ? ದುಡ್ಡು ಕೊಡ್ತಾ ಇದ್ರಿ. ಆ ಮನಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಎಲ್ಲಿ ಹೋಗುತ್ತೋ ತಕ್ಷಣ ಏನ್ ಮಾಡ್ತಾರೆ, ಅದೇ ಸರ್ಕಾರ ಮನಿ ಇನ್ಫ್ಲೇಷನ್ ಅಡ್ಡ ಮಾಡಬೇಕು ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಕ್ ಬೇಕಿಲ್ಲ, ಯಾಕಂದ್ರೆ 3 ಜನ ಬ್ಯಾಂಕರ್ಸ್ ಇಲ್ಲಿ ಕೂತಿದ್ದಾರೆ. ಇಂಟ್ರೆಸ್ಟ್ ರೇಟ್ ಅನ್ನ ಏನ್ ಮಾಡ್ತಾರೆ ನಿಮಗೆ